ನಮಸ್ತೆ ವೀಕ್ಷಕರೇ, ರಾಜ್ ಪವರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಟಾಟಾ ಇಂಡಿಕಾ DLS ಒಂದು 2011 ಮಾಡಲು 13 ರಿಜಿಸ್ಟ್ರೇಷನ್ ಆಗಿರೋಂಥ ಒಂದು ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರೋಂಥ ಒಂದು ಗಾಡಿ. ಈ ಗಾಡಿದು ಇನ್ನು ಪೂರ್ತಿ ಮಾಹಿತಿ ಬೇಕು, ಗಾಡಿ ಲೊಕೇಶನ್ನು, ಗಾಡಿ ರೇಟು, ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರು ಎಲ್ಲ ಪೂರ್ತಿ ಮಾಹಿತಿ ಬೇಕು ಅಂದರೆ ವಿಡಿಯೋನ ಆದಷ್ಟು ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ ಸಿಗುತ್ತಂತಲೇ ಹೇಳ್ಬೋದು ವೀಕ್ಷಕರೇ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪೋದು ಅಂತ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಒಂದು ಟಾಟಾ ಇಂಡಿಕಾ ಹುಡುಕ್ತಾರಂಥವ್ರಿಗೆ ಈ ಗಾಡಿನ ಅಂದರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ, ನಿಮ್ಮಿಂದ ಅವರು ಸಹ ಹೆಲ್ಪ್ ಆಗ್ತದೆ ಅಂತ ಹೇಳ್ತಾ ವೀಕ್ಷಕರೇ. ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸ್ಯಾರೆ, ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ವಿಡಿಯೋನ ಆದಷ್ಟು ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ ಸಿಗುತ್ತೆ. ಮತ್ತು ಕಾಂಟ್ಯಾಕ್ಟ್ ನಂಬರ್ ಈಗ ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ, ನೀವು ಡೈರೆಕ್ಟಾಗಿ ಅವ್ರ ಕಡೆನೇ ನೀವು ಕಾಂಟ್ಯಾಕ್ಟ್ ಮಾಡ್ಕೊಬೋದು. ನಮಸ್ತೆ ಸರ್. ಅದು ಒಂದು ಇಂಡಿಕಾ ಕಳಿಸಿದ್ರಲ್ಲ? ಹೌದ್ರಿ ಸರ್, ಕಳಿಸಿದ್ರಿ. ಯಾವ DLS ಅದು? ಅದು CR4 ರೀ. ಓಕೆ, ಅದು RC ಕಾರ್ಡಲ್ಲಿ DLS ಅಂತ ಏನಿದ್ದಂಗಿತ್ತು? ಇಲ್ರಿ, CR4 ಇರಬೇಕು. ಹಾಂ ಸರಿ, ಇರಲಿ ಪರವಾಗಿಲ್ಲ. ಯಾವುದು V2ನಾ ಏನು ಬೇರೆ ಬರುತ್ತೆ ಏನಾದರೂ? V2 ಅಲ್ರಿ ಇದು. ಹಾಂ ಓಕೆ, ಯಾವ್ದು ಮಾಡಲು? DLS ರೀ, ಇಂಡಿಕಾ DLS. ಓಕೆ, ಅದೇ ನಾನು ಸರಿ ಹೇಳಿದ್ದು. ಹೌದೌದು, DLS. ಓಕೆ, ಯಾವ್ದು ಮಾಡಲಿ ಹೇಳಿ? ಮಾಡಲು 2011 ರೀ ಇದು. ಮ್ಯಾನುಫ್ಯಾಕ್ಚರ್ ಡೇಟು, ರಿಜಿಸ್ಟ್ರೇಷನ್ ಡೇಟು 2013. ಓಕೆ, 2 ವರ್ಷ ಡಿಫ್ರೆನ್ಸು. ಹೌದ್ರಿ. ಓಕೆ, ಎಷ್ಟು ಹೊಡಿದೆ ಗಾಡಿ? ಗಾಡಿ ರನ್ನು ಮೀಟ್ರ್ ನಿಂತೈತ್ರಿ ಸರ್. ಅದು ಮೀಟ್ರ್ ರನ್ನಿಂಗ್ ಇದೆ, ನೋಡಿಲ್ಲ. ಓಕೆ, ಈಗ ಓನರ್ ಎಷ್ಟಾಗಿದ್ದಾರೆ ಗಾಡಿಗೆ? ಓನರ್ 4ನೇ ಓನರ್ ಆಗಿದ್ದಾರೆ ರೀ. ತಗೊಂಡವ್ರು 5ನೇ ಓನರ್. ಓಕೆ, ಈಗ ಆಲ್ರೆಡಿ 4 ಆಗಿದೆ, ಈಗ 5ನೇರು ತೊಗೊಳ್ಳೋರು. ಹೌದ್ರಿ. ಓಕೆ, FC ಇನ್ಸೂರೆನ್ಸ್? FC 2028 ತನಕ ಇದೆ ರೀ. ಓಕೆ, ಇನ್ಸೂರೆನ್ಸ್ ಫ್ರೆಶ್ ಇವಾಗ ಹಾಕಿದೇವ್ರಿ. ಈಗ ರೀಸೆಂಟಾಗಿ ಮಾಡಿಸಿರೋದಾ? ಹೌದೌದು, 10 ದಿವಸ ಐತ್ರಿ ಹಾಕ್ಸಿ. ಓಕೆ, ಟೈರ್ ಎಲ್ಲ ಹೆಂಗಿದೆ ಗಾಡೀಲಿ? ಟೈರ್ ಫ್ರೆಶ್ ಅದಾವ ರೀ, 4 ಟೈರ್ ಫ್ರೆಶ್ ಅದಾವ. ಓಕೆ, ಸ್ಟೆಪ್ನಿ ಇದೆ ಗಾಡೀಲಿ? ಸ್ಟೆಪ್ನಿ ಇದೆ ರೀ. ಓಕೆ, ಇವು ಪವರ್ ವಿಂಡೋ, AC, ಪವರ್ ಸ್ಟೀರಿಂಗ್ ಎಲ್ಲ ವರ್ಕಿಂಗ್ ಇದಾವ? ಪವರ್ ಸ್ಟೀರಿಂಗ್ ಇದೆ. ಹಾಂ, ಪವರ್ ವಿಂಡೋ ಇಲ್ರಿ, ಮ್ಯಾನುವಲ್ ಇದೆ. ಓಕೆ, AC ವರ್ಕಿಂಗ್ ಇದೆ. ಓಕೆ, ಗಾಡಿ ಗುಡ್ ಕಂಡೀಷನ್ ಇದೆ. ಓಕೆ, ಸೀಟ್ ಕವರ್ ಒಳಗಡೆ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ? ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಅಂದ್ರೆ ನಾರ್ಮಲ್ ಟೇಪ್ ಇದೆ ಒಂದು, ಹಾಂ ಅಷ್ಟೇ ರೀ. ಹಾಂ, ಸೀಟ್ ಕವರ್ ಮಾಮೂಲಿ ಸೀಟ್ ಕವರ್ ಅದ. ಓಕೆ, ಚೆನ್ನಾಗಿದಾವಲ್ಲ, ಏನು ತೊಂದರೆ ಇಲ್ಲ? ಇಲ್ಲ ಚೆನ್ನಾಗೈತ್ರಿ ಗಾಡಿ. ಒರಿಜಿನಲ್ ಇದೆ ಗಾಡಿ, ರೀಪೇಂಟು ಡೆಂಟಿಂಗು ಏನಿಲ್ಲ. ಹಾಂ ಹಾಂ ಹಾಂ, ಒಳಗಡೆ ಪ್ಲಾಟ್ಫಾರ್ಮ್ ಏನಾದರೂ? ಏನೂ ಆಗಿಲ್ಲ, ಎಲ್ಲ ಚೊಕ್ಕಾಗಿದೆ. ಹಾಂ ಹಾಂ, ಹೊರಗಡೆನೂ ನೀಟಾಗಿದೆ, ಒಳಗಡೆನೂ ನೀಟಾಗಿದೆ. ಚೊಕ್ಕಿದೆ, ಹೊರಗಡೆ ಒಳಗಡೆ. ಆಮೇಲೆ ಶೀಲ್ಡ್ ಇದೆಯೇನು. ಹಾಂ ಹಾಂ, ಓಕೆ, ಈಗ ಕಂಡೀಷನ್ ಏನು ತೊಂದರೆ ಇಲ್ಲ, ಆರಾಮಾಗಿ ಓಡಿಸ್ಕೊಬೋದು ತಗೊಂಡು? ಹೌದೌದು, ಗುಡ್ ಕಂಡೀಷನ್ ಇದೆ ಗಾಡಿ. ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದಾವೆ, ಗುಡ್ ಕಂಡೀಷನ್ ಇದೆ. ಓಕೆ ಓಕೆ, ಈಗ ಎಲ್ಲಿ ಸರ್ ಅದು ಗಾಡಿದು? ಗಾಡಿ ಹಾವೇರಿ ಡಿಸ್ಟಿಕ್ ಹಿರೇಕೆರೂರು ತಾಲೂಕು ರೀ. ಹಾವೇರಿ ಡಿಸ್ಟಿಕ್ಕು ಹಿರೇಕೆರೂರು ತಾಲೂಕು? ಹೌದ್ರಿ. ಅದೇ ತಾಲೂಕಾ ಅಥವಾ ಅಕ್ಕಪಕ್ಕ ಹಳ್ಳಿನಾ? ಇಲ್ಲ, ಹಳ್ಳಿ ರೀ, ಹಿರೇಕೆರೂರು ತಾಲೂಕಿನಾಗ ಹಂಸಬಾಯಿ ಅಂತ ಹೇಳಿ. ಓಕೆ, ಒಟ್ಟು ಎಂಥದ್ದು ಹಿರೇಕೆರೂರಲ್ಲ? ಹೌದ್ರಿ, ಹಾವೇರಿ ಡಿಸ್ಟಿಕ್ ಹಿರೇಕೆರೂರು. ಹಿರೇಕೆರೂರು ಬಂದರೆ ಗಾಡಿ ಸಿಗುತ್ತೆ. ಆಲ್ಮೋಸ್ಟ್ ಗೊತ್ತಾಗಲಿಲ್ಲ ನೀವು ಕಸ್ಟಮರ್ಗೆ ನೀವು ಕರ್ಕೊಂಡೋಗಿ ತೋರಿಸ್ಬೋದಲ್ಲ? ಹೌದ್ರಿ, ಹೌದ್ರಿ, 10 ಕಿಲೋಮೀಟರ್ ದೂರ ಐತೆ ಅಷ್ಟು, ಅದು ಭಾಳ ದೂರ ಇಲ್ಲ. ಹಾಂ ಹಾಂ ಹಾಂ, ಹಿರೇಕೆರೂರಿಂದ. ಓಕೆ, ಏನು ಹೇಳ್ತೀರಾ ಗಾಡಿಗೆ ರೇಟು? ಗಾಡಿಗೆ ನೋಡ್ರಿ ಸರ್, 1,10 ಹೇಳಕತ್ತೀವ್ರಿ ನಾವು. 1,10,10,000 ರೂಪಾಯಿ. ಓಕೆ, ಆದ್ರೆ ನಿಮ್ಮ ಯೂಟ್ಯೂಬ್ ಕಡೆಯಿಂದ ಬಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ. ಹೌದಾ? ಹೌದ್ರಿ, ಕಡಿಮೆ ಆಗುತ್ತಲ್ಲ? ಆಗುತ್ತೆ ಆಗುತ್ತೆ, 1 ಒಳಗೆ ಕೊಡ್ತೇವೆ ನೋಡ್ರಿ, ನಿಮ್ಮ ಯೂಟ್ಯೂಬ್ ಕಡೆಯಿಂದ ಬಂದ್ರೆ. ಓಕೆ ಓಕೆ, ಖಂಡಿತ. ಹಂಗೆ ಬಂದ್ರೆ ಇಲ್ರಿ. ಓಕೆ ಓಕೆ, ನಿಮ್ಮ ಕಡೆಯಿಂದ ಬಂದ್ರೆ ಅಂದ್ರೆ ಒಂದು 5,000-10,000 ರೂಪಾಯಿ ಹೆಚ್ಚು ಕಡಿಮೆ ಮಾಡಿಕೊಡ್ತೀವಿ. ಓಕೆ ಓಕೆ ಸರ್, ಆಯಿತು. ಕಾಂಟ್ಯಾಕ್ಟ್ ನಂಬರ್ ಇದೆನಾ? ಹಾಂ, ಇದೇ ನಂಬರ್. 1,00,000 ಒಳಗೆ ಕೊಡ್ತೇವೆ ರೀ, ಬೇಕಂದ್ರೆ ನಿಮ್ಮ ಕಡೆಯಿಂದ ಬಂದವರಿಗೆ. ಓಕೆ ಸರ್, ಖಂಡಿತ. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ಕೊಟ್ಟಿದ್ದಾರೆ. ನೀವು ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಹೋದಂಥವ್ರಿಗೆ ಒಂದು ಸ್ಪೆಷಲ್ ಡಿಸ್ಕೌಂಟ್ ಅಂತಲೇ ಹೇಳ್ಬೋದು ವೀಕ್ಷಕರೇ. ಆದಷ್ಟು 1,00,000 ಒಳಗಡೆ ಕೊಡ್ತೀವಿ ಅಂತಲೇ ಅವರೇ ಹೇಳಿದ್ದಾರೆ ವೀಕ್ಷಕರೇ. ಒಂದ್ಸತಿ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಅಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಗಾಡಿ ಲೊಕೇಶನ್ನು ಅಥವಾ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ನೀವು ಒಂದ್ಸತಿ ವಾಟ್ಸಪ್ಪಲ್ಲಿ ಲೊಕೇಶನ್ ಆದರೂ ಹಾಕಿಸ್ಕೊಂಡು ಡೈರೆಕ್ಟಾಗಿ ಗಾಡಿ ಇರೋಂಥ ಒಂದು ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಮತ್ತು ಗಾಡಿ ಡಾಕ್ಯುಮೆಂಟ್ಸು ಎಲ್ಲ ಚೆಕ್ ಮಾಡಿಕೊಂಡು ಪೂರ್ತಿಯಾಗಿ ನೀವು ಆದಷ್ಟು ಅಲ್ಲೇ ವ್ಯವಹಾರವನ್ನು ಮುಗಿಸ್ಕೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ನೀವು ಫೋನ್ಪೇ, ಗೂಗಲ್ ಪೇ ಈ ಥರ
ಅಡ್ವಾನ್ಸ್ ಹಾಕೋದೆಲ್ಲ ಮಾಡೋಕೆ ಹೋಗ್ಬೇಡಿ. ಯಾಕಂದರೆ ಅಡ್ವಾನ್ಸ್ ಹಾಕಿದ ಮೇಲೆ ನಿಮಗೆ ಹೋಗಿ ಗಾಡಿ ನೋಡಿದ ಮೇಲೆ ಇಷ್ಟ ಆಗಲ್ಲ ಅಂದರೆ ಅಲ್ಲಿ ತಕರಾರು ಮಾಡ್ಕೊಳ್ಳೋದು ಬೇಡ ವೀಕ್ಷಕರೇ. ದಯವಿಟ್ಟು ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ ಎಲ್ಲ ಚೆಕ್ ಮಾಡ್ಕೊಂಡು ಅಲ್ಲೇ ವ್ಯವಹಾರವನ್ನು ಮುಗಿಸ್ಕೊಳ್ಳಿ ಅಂತ ಒಂದು ರಿಕ್ವೆಸ್ಟು. ನಿಮ್ಮದು ಯಾವ್ದಾದ್ರು ಇದೇ ಥರ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮ್ಮ ಗಾಡಿಗಳು ಸಹ ಸೇಲ್ ಮಾಡ್ಕೊಬೇಕಂದ್ರೆ ವೀಕ್ಷಕರೇ, ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ನಿಮ್ಮ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಒಂದು RC ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಈ ನಂಬರ್ಗೆ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ದಯವಿಟ್ಟು ಯಾರು ಕಾಲ್ ಮಾಡ್ಕೋಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಯಾಕಂದರೆ ಇದು ಓನ್ಲಿ ವಾಟ್ಸಪ್ ಸಂಖ್ಯೆ. ನಿಮ್ದು ಏನಾದರೂ ಹೇಳೋದಿತ್ತು ಅಥವಾ ಏನಾದರೂ ಕೇಳೋದಿತ್ತು ಅಂದರೆ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ಮೆಸೇಜ್ ಹಾಕಿ, ನಾವು ಆದಷ್ಟು ರಿಪ್ಲೈ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ನಿಮ್ಮಿಂದ ಯಾರಿಗಾದ್ರೂ ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಿದ್ದೇನೆ ವೀಕ್ಷಕರೇ. ಥ್ಯಾಂಕ್ ಯು.